ಇದು ನವಿಲುಗಿರಿ ಬೆಟ್ಟದ ಮೇಲೆ ಕಾದಂಬರಿಯ 4ನೇ ಎಪಿಸೋಡ್. ಇದರ ಹಿಂದಿನ ಎಪಿಸೋಡ್ನ ಒಂದೆರಡು ಸಾಲುಗಳನ್ನು ಓದಿ ಮುಂದೆ ಸಾಗುತ್ತೇನೆ. ಆತ್ಮೀಯ ಸಹೃದಯರೇ, ಕೇಳಿ ಆನಂದಿಸಿ ಆಸ್ವಾದಿಸಿ. ಅಂದು ಅವನ ನೊಂದ ಮನಸ್ಸು ಮೊಬೈಲನ್ನು ನಿರಾಕರಿಸಿತ್ತು. ಹೀಗಾಗಿ ಮೊಬೈಲನ್ನು ಮನೆಯಲ್ಲೇ ಬಿಟ್ಟು ಬಂದಿದ್ದ. ತಡವರಿಸುತ್ತಾ ಚಿಕ್ಕಮ್ಮ ಬರುವಾಗ ಮೊಬೈಲನ್ನು ಮರೆತುಬಿಟ್ಟು ಬಂದೆ ಅಂದ. ಅವನ ಸಪ್ಪಗಿನ ಮೊರೆ, ತಡವರಿಸುವ ಮಾತು ಅವಳಿಗೆ ಅಸಹಜ ಅನ್ನಿಸಿತ್ತು. ಅನುಮಾನದಿಂದಲೇ ಅವನ ಕಡೆ ನೋಡಿದಳು. ತಲೆ ತಗ್ಗಿಸಿದ್ದ. ಹೋಗ್ಲಿ ಬಿಡು ಕಂದ ಅಂದಳು. ಅಷ್ಟರಲ್ಲಿ ನೆನೆದವರ ಮನದಲ್ಲಿ ಎಂಬಂತೆ ಮಹಾದೇವನೇ ಅಲ್ಲಿಗೆ ಬಂದ. ಬಾರೋ, ಈಗ ತಾನೇ ಚಿಕ್ಕಮ್ಮ ನಿನ್ನ ನೆನೆಸ್ಕೋತಾ ಇತ್ತು ಅಂದ. ಇಬ್ಬರು ಮಾತನಾಡುತ್ತಾ ಕುಳಿತರು. ಚಿಕ್ಕಮ್ಮ ಒಳಗಿಂದ ಒಂದೊಬ್ಬೆ ವಡೆ ಸುಟ್ಟಿದ್ದೀನಿ, ತರ್ಲ ಕೂಸು ಅಂದಳು. ಚಿಕ್ಕಪ್ಪನು ಬರಲಿ ಬಿಡು ಚಿಕ್ಕಮ್ಮ, ಒಟ್ಟಿಗೆ ತಿನ್ನದ ಅಂದ. ಅಷ್ಟರಲ್ಲಿ ಚಿಕ್ಕಪ್ಪನು ಕೂಡ ಮನೆಗೆ ಬಂದ. ಒಳ ಬಂದವನೇ ಚಿಕ್ಕಪ್ಪ, ಅಮ್ಯಾವ್ ವಡೆ ಆಗಿದವನಮೀ ನಂಚ್ಕೊಳಕ್ಕೆ ಅಂದ. ಒಳಗಿನಿಂದ ಚಿಕ್ಕಮ್ಮ, ಆಗಿದವೆ ತತ್ತೀನಿ ಅಂದಳು. ಪಂಚೆ ಮೇಲೆತ್ತಿ ಚಡ್ಡಿಯ ಜೇಬಿನಲ್ಲಿದ್ದ ಬಾಟಲನ್ನು ಹೊರತೆಗೆದ ಚಿಕ್ಕಪ್ಪ, ನೀನು ಮ್ಯಾಲೆ ಕುತ್ಕತಿಯೇನೋ ಕೂಸು ಅಂದ. ಇಲ್ಲ ಚಿಕ್ಕಪ್ಪ, ನಾನು ಅಲ್ಲೇ ಬರ್ತೀನಿ, ಕೆಳಗೇನೆ ಕೂತ್ಕೊಳ್ಳದ ಅಂದ. ಮಹಾದೇವ ಒಂದು ಚಾಪೆ ತೆಗೆದು ವಿಶಾಲವಾದ ಹಾಲಿನ ಮಧ್ಯಭಾಗದಲ್ಲಿ ಹಾಸಿದ. ಮೂವರು ಚಾಪೆಯ ಮೇಲೆ ಕುಳಿತರು. ಅಮ್ಯಾವ್ ಹಂಗೆ 2 ಗ್ಲಾಸು 1 ಚಮ್ ನೀರು ತಗೊಂಬ ಅಂದ ಚಿಕ್ಕಪ್ಪ. ಅವನು, ಮಾದೇವ ನಿನಗೆ ಅಂದ ಮೆಲ್ಲಗೆ. ಅದಕ್ಕೆ ಮಾದೇವ, ನನಗೆ ಬೇಡ ಕೊಡವು, ನನಗೆ ಈಗ ತಗೊಂಡಿರದೆ ಸಾಕಾಗದೆ ಕಪವು ಅಂದ ನೀರಸವಾಗಿ. ಅಷ್ಟರಲ್ಲಿ ಚಿಕ್ಕಮ್ಮ ಒಳಗಿನಿಂದ 2 ಲೋಟ 1 ಚಂಬು ನೀರು ತಂದು ಇಟ್ಟಳು. ಚಿಕ್ಕಪ್ಪ ಬಾಟಲಿಯ ಮುಚ್ಚಳ ತೆಗೆದು 2 ಲೋಟಗಳಿಗೂ ಸಮಾನವಾಗಿ ಹಾಕಿದ. ತನ್ನ ಲೋಟಕ್ಕೆ ಚೆಂಬಿನಿಂದ ನೀರು ಹಾಕಿಕೊಂಡ. ತಗಮಗ, ನಿಂಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ ಅಂದ. ಅವನು ತನ್ನ ಲೋಟಕ್ಕೆ ಸ್ವಲ್ಪವೇ ನೀರನ್ನು ಹಾಕಿಕೊಂಡ. ಚಿಕ್ಕಮ್ಮ ವಡೆ ತುಂಬಿದ ತಟ್ಟೆಯನ್ನು ಮುಂದೆ ತಂದಿಟ್ಟಳು. ಮಹಾದೇವ ವಡೆಯನ್ನು ತೆಗೆದುಕೊಂಡು ತಿನ್ನಲಾರಂಭಿಸಿದ. ಚಿಕ್ಕಪ್ಪ ಸ್ವಲ್ಪವೇ ನಿಧಾನವಾಗಿ ಡ್ರಿಂಕ್ಸನ್ನು ಕುಡಿಯುತ್ತಾ ಮಧ್ಯೆ ಮಧ್ಯೆ ವಡೆ ನಂಚಿಕೊಳ್ಳತೊಡಗಿದ. ಅವನು ಮಾತ್ರ ಒಮ್ಮೆಗೆ ಡ್ರಿಂಕ್ಸನ್ನು ಘಟನೆ ಕುಡಿದು ಮುಗಿಸಿದ. ನಂತರ ಸ್ವಲ್ಪ ನೀರು ಕುಡಿದವನೇ ವಡೆ ತಿನ್ನಲಾರಂಭಿಸಿದ. ಯಾನ ಕೂಸು, ಅಡಿಗೆ ಒಂದೇ ಸತಿ ಎತ್ಬಿಟ್ಟ ಕೂಸು ಅಂದ ಆಶ್ಚರ್ಯದಿಂದ ಚಿಕ್ಕಪ್ಪ. ನಾನು ಹಂಗೆ ಕುಡಿಯೋದು ಚಿಕ್ಕಪ್ಪ ಅಂದ ಅವನು. ಸ್ವಲ್ಪ ಸಮಯ ಕಳೆದಿದೆ. ಚಿಕ್ಕಮ್ಮ ತಟ್ಟೆಯಲ್ಲಿ ತಂದು ಹಾಕಿದ ವಡೆಯನ್ನು ಮೂವರು ಖಾಲಿ ಮಾಡುತ್ತಿದ್ದಾರೆ. ಅಡಿಗೆ ಮನೆಯಿಂದ ಬರಿಗೈಯಲ್ಲಿ ಹೊರಬಂದ ಚಿಕ್ಕಮ್ಮ, ಸಾಕು, ಈ ತಟ್ಟೆಯವನ್ನೇ ಖಾಲಿ ಮಾಡಿ, ಅಡಿಗೆ ಮನೆಯಲ್ಲಿ ಸ್ವಲ್ಪನೇ ಅವೆ, ಅವು ಊಟಕ್ಕೆ ನಂಚ್ಕೊಳ್ಳಕ್ಕೆ ಆಯ್ತವೆ ಅಂದಳು. ಆ ವೇಳೆಗೆ ಅವನಿಗೆ ಸ್ವಲ್ಪ ನಿಶ ಹೇರಿತ್ತು. ಅಷ್ಟೊತ್ತಿನಿಂದಲೂ ಅವನ ಮನದಲ್ಲಿ ಕಾಡುತ್ತಿದ್ದ ಪ್ರಶ್ನೆಯೊಂದನ್ನು ಹೊರ ಹಾಕಿದ. ಅದೇ ಚಿಕ್ಕಪ್ಪ, ಆಗ್ಲೇ ಹೆಬ್ಬಾಳದಲ್ಲಿ ದೇವುಗಳ ಕಾಟ ಅಂದಲ್ಲ ಅಂದ. ಅದಕ್ಕೆ ಚಿಕ್ಕಪ್ಪ, ಹ್ಞೂ ಕಣೋ, ಅಲ್ಲಿ ಕತ್ಲಾಯಿತು ಅಂದರೆ ದೇವುಗಳು ಹೊರಡ್ತವೆ ಅಂದ. ಚಿಕ್ಕಮ್ಮ ಕೂಡ, ಹ್ಞೂ ಕೂಸು, ಅಲ್ಲಿ ದೈಗಳ ಕಾಟ ಅಂದಳು. ಮಹಾದೇವ ಕೂಡ, ಹ್ಞೂ ಕಣೋ, ಅದು ಕೆಟ್ಟ ಜಾಗ, ಕತ್ಲಾದ್ಮೇಲೆ ಅಲ್ಲಿ ಯಾರು ಓಡಾಡಕ್ಲಕ್ಕಪ್ಪವು, ಎದುರುಕತ್ತಾರೆ ನಮ್ಮ ಊರ್ನವ್ರೆ, ಅಲ್ಲಿ ಎಷ್ಟು ಜನ ದೈಗಳು ಕೂಗೋದೆಲ್ಲ ಕೇಳಿದಾರಂತೆ ಅಂದ. ಮತ್ತೆ ಚಿಕ್ಕಮ್ಮ ಬಾಯಿ ಹಾಕಿ, ಅಷ್ಟೆಲ್ಲ ಕಣ್ಕೂಸು, ಹೆಬ್ಬಾಳದಿಂದ ಸ್ವಲ್ಪ ದೂರದಲ್ಲಿ ಮಸಾಣ ಕೂಡ ಐತೆ, ಅಲ್ಲಿ ರಾತ್ರಿ ಹೊತ್ತಿನಲ್ಲಿ ಕೊಳ್ಳಿ ದೇವುಗಳು ಕಾಣ್ತವೆ ಅಂತ ಹೇಳ್ತಾರೆ. ನಮ್ಮೂರಿನವರು ಎಷ್ಟೋ ಜನ ನೋಡಿದಾರಂತೆ. ಆ ಕೊಳ್ಳಿ ದೇವುಗಳು ಬೆಂಕಿ ಕಚ್ಕೊಂಡು ಧಗ ಧಗ ಅಂತ ಕುಣಿತಾ ಇರ್ತವಂತೆ ಅಂದಳು. ಒಂದು ಕ್ಷಣ ಯಾರೂ ಮಾತನಾಡಲಿಲ್ಲ. ಎಲ್ಲರೂ ಮೌನ. ಅವನೇ ಮೌನ ಮುರಿದು ಮಾತನಾಡಲಾರಂಭಿಸಿದ. ನೀವು ಯಾರಾದರೂ ದೆವ್ವ ಭೂತಗಳನ್ನು ನೋಡಿದ್ದೀರಾ ಎಂದು ಪ್ರಶ್ನಿಸಿದ. 3 ಜನ, ನಾವು ನೋಡಿಲ್ಲಕ್ಕಪ್ಪೋ ಅಂದರು. ಮತ್ತೆ ನೀವು ದೆವ್ವಗಳನ್ನು ನೋಡಿಲ್ಲ ಅಂದ ಮೇಲೆ ಯಾಕೆ ಅವನ್ನ ನಂಬ್ತೀರಿ? ನಾವು ನೋಡಿಲ್ಲ ಅಂದ್ರೂ ನಮ್ಮೂರ್ನವರು ಹೆಬ್ಬಾಳದ ಹತ್ರ ನೋಡ್ದೋ, ಅವು ಹರ್ಚೋದನ್ನು ಕೇಳ್ದೋ ಅಂತಾರೆ ಅಂದರು.
ನೀವು ಯಾವನ್ನ ದೆವ್ವ ಭೂತ ಪಿಶಾಚಿ ಗಾಳಿ ಅಂತೀರೋ ಅವ್ಯಾವೂ ಇಲ್ಲ ಅಂದ ಅವನು ನಿರ್ಧಾರದ ಧ್ವನಿಯಲ್ಲಿ. ಆಗ ಆ ಮೂವರು ಕುತೂಹಲದಿಂದ ಅವನ ಮುಖವನ್ನೇ ನೋಡತೊಡಗಿದರು. ಅದ್ಯಾಗೂಡ ನೀನು ದೆವ್ವ ಭೂತ ಗಾಳಿ ಇಲ್ಲ ಅಂತೀಯ ಅಂದ ಮಹಾದೇವ. ನನ್ನ ಅನುಭವದಿಂದ ಹೇಳ್ತೀನಿ, ನೀವು ತಿಳ್ಕೊಂಡಿರೋ ಹಾಗೆ ಅವು ಯಾವುವೂ ಇಲ್ಲ ಅಂದ. ಅಷ್ಟೊತ್ತಿಗೆ ಅವನ ಚಿಕ್ಕಪ್ಪ ಕುಡಿದು ಮುಗಿಸಿದ್ದರಿಂದ ಸ್ವಲ್ಪವೇ ನಿಶೆ ಹೇರಿತ್ತು. ಕೆಂಪಾದ ಕಣ್ಣುಗಳಿಂದ ಸ್ವಲ್ಪ ತೊದಲುತ್ತಲೇ ಚಿಕ್ಕಪ್ಪ ಕೇಳಿದ, ಅದ್ಯಾನ ನೀನಂಬುವ ಅನುಭವ ಯಾಳಪ್ಪ, ನಾವು ಕೇಳ್ತೀವಿ ಅಂದ. ಅವನು ತನ್ನ ಅನುಭವದ ಕಥೆಗಳನ್ನು ಹೇಳಲಾರಂಭಿಸಿದ. ಮೂವರು ಅಚ್ಚರಿಯಿಂದ ಕಣ್ಣುಗಳನ್ನು ಅರಳಿಸಿ ಅವನನ್ನೇ ದಿಟ್ಟಿಸುತ್ತಾ ಕಿವಿ ನಿಮಿರಿಸಿ ಆಸಕ್ತಿಯಿಂದ ಕೇಳಲಾರಂಭಿಸಿದರು. ನೋಡಿ, ನನಗೂ ಬಾಲ್ಯದಿಂದ ನಿಮ್ಮ ಹಾಗೆ ದೆವ್ವ ಭೂತಗಳ ಬಗ್ಗೆ ಕುತೂಹಲ, ಆಸಕ್ತಿ. ನಾನು ಹೈಸ್ಕೂಲ್ನಲ್ಲಿ ಅಂದರೆ 9ನೇ ಕ್ಲಾಸ್ನಲ್ಲಿ ಓದುತ್ತಿದ್ದಾಗ ಆ ಕುತೂಹಲ ನನ್ನಲ್ಲಿ ಇನ್ನೂ ಹೆಚ್ಚಾಯಿತು. ನಿಮ್ಮಂತೆ ನಮ್ಮ ಊರಿನಲ್ಲಿ ದೆವ್ವ ಭೂತಗಳ ವಿಚಾರ ಮಾತಾಡ್ತಾ ಇದ್ರು. ಇದರಿಂದ ದೆವ್ವ ಭೂತಗಳು ಇದಾವ, ಅವು ಇದ್ರೆ ನೋಡಲೇಬೇಕು ಅಂತ ತೀರ್ಮಾನಿಸಿದ್ದೆ. ಈ ವಿಚಾರವಾಗಿ ಊರಿನಲ್ಲಿ ಹಲವರನ್ನು ಕೇಳಿದೆ, ದೆವ್ವ ಭೂತಗಳು ಎಲ್ಲಿರ್ತಾವೆ ಅಂತ. ಕೆಲವರು ಹೇಳಿದ್ರು ಸ್ಮಶಾನದಲ್ಲಿ ಅಂತ, ಮತ್ತೆ ಕೆಲವರು ಹೇಳಿದ್ರು ಊರಾಚೆ ಹರಿಯುವ ಹೊಳೆ ನದಿಯ ದಡದಲ್ಲಿ ಅಂದರು. ಇನ್ನೂ ಕೆಲವರು ಹೇಳಿದ್ರು ಊರ ಹೊರಗೆ ಇರೋ ಹೆಣ ಕುಯ್ಯೋ ಮನೆ ಅಂದರು. ದೆವ್ವ ಪಿಶಾಚಿಗಳನ್ನು ಗುರುತಿಸೋದು ಹೇಗೆ ಅಂದೆ. ಅದಕ್ಕವರು ಹೇಳಿದ್ದು ದೆವ್ವಗಳ ಕಾಲಿನ ಪಾದಗಳು ಇಂದು ಮುಂದಾಗಿ ತಿರುಕೊಂಡಿರ್ತವೆ ಅಂತ ಹೇಳಿದ್ರು. ಸರಿ, ನೋಡೇ ಬಿಡೋಣ ಅಂತ ನಿರ್ಧರಿಸಿದ್ದೆ. ರಾತ್ರಿ 9 ಗಂಟೆಯ ಸಮಯದಲ್ಲಿ ಊಟ ಆದ ಮೇಲೆ ನಾನು ಒಬ್ಬನೇ ಸ್ಮಶಾನಕ್ಕೆ 3 ಸಾರಿ ಹೋಗಿದ್ದೆ. 2 ಬಾರಿಯಂತೂ ಅಮಾವಾಸ್ಯೆಯ ದಿನಗಳಲ್ಲಿ ಹೋಗಿದ್ದೆ. ಅಂದು ಅಲ್ಲಿ ಕತ್ತಲು, ಸ್ಮಶಾನದಲ್ಲಿ ಏನೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ. ನಿಶ್ಶಬ್ದ, ನೀರವ, ಮೌನ ಅಷ್ಟೇ. ಕೆಲವು ದಿನಗಳ ನಂತರ ಊರಿನ ಆಚೆ ನದಿ ಹರಿಯುತ್ತಲ್ಲ, ಅದರ ದಡಕ್ಕೆ ರಾತ್ರಿ 9:30 ಸಮಯದಲ್ಲಿ 3 ಸಾರಿ ಒಬ್ಬನೇ ಹೋದೆ. ಹೊಳೆಯ ದಡದಲ್ಲಿ ತಿರುಗಾಡಿದೆ. ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಲ್ಲಿ ನದಿ ಹರಿಯುವ ಜುಳು ನಿನಾದ ಮಾತ್ರ ಕೇಳಿಸ್ತಾ ಇತ್ತು. ಇನ್ನೇನು ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ. ಇನ್ನೂ ಸ್ವಲ್ಪ ದಿನಗಳ ಸುಮ್ಮನೆ ಇದ್ದು ಬಿಟ್ಟೆ. ನಮ್ಮೂರಿನ ಹೊರಭಾಗದಲ್ಲಿ ಕೆಂಬಾರಗುಂಡಿ ಅನ್ನೋ ಒಂದು ಪ್ರದೇಶವಿದೆ. ಅದು ಹಳ್ಳ ದಿಣ್ಣೆಗಳಿಂದ ಕೂಡಿದ ಸ್ಥಳ. ಅಲ್ಲಿನ ಒಂದು ಎತ್ತರವಾದ ದಿಣ್ಣೆಯ ಮೇಲೆ ಎಣ ಕುಯ್ಯುವ ಅಂದರೆ ಪೋಸ್ಟ್ಮಾರ್ಟಮ್ ಮಾಡ್ತಾರಲ್ಲ, ಆ ಎಣ ಕುಯ್ಯೋ ಪುಟ್ಟ ಮನೆಯೊಂದನ್ನು ಕಟ್ಟಿದ್ದಾರೆ. ರಾತ್ರಿ 10 ಗಂಟೆಯ ಸಮಯ. ಆ ಹೊತ್ತಿನಲ್ಲಿ ಅಲ್ಲಿಗೂ ಹೋಗಿದ್ದೆ. ಆ ಮನೆಯ ಒಳಗೆ ಒಂದು ಜಗುಲಿಯ ರೀತಿ ಇರೋ ಒಂದು ಕಟ್ಟೆ ಕಟ್ಟಿದ್ದಾರೆ. ಅದರ ಮೇಲೆ ಎಣಗಳನ್ನು ಮಲಗಿಸಿಕೊಂಡು ಎಣಗಳನ್ನು ಕುಯ್ತಾರಂತೆ. ಆ ಕಟ್ಟೆಯ ಮೇಲೆ ಸ್ವಲ್ಪ ಸಮಯ ಕುಳಿತಿದ್ದೆ. ಅಲ್ಲಿ ತಣ್ಣನೆಯ ಗಾಳಿ ಬೀಸ್ತಾ ಇತ್ತು. ಕತ್ತಲು, ಏನೂ ಕಾಣಿಸಲಿಲ್ಲ, ಯಾವ ಸದ್ದು ಇಲ್ಲ, ನಿರ್ಲಿಪ್ತತೆಯ ಭಾವ. ಅಲ್ಲಿ ಯಾವ ವಿಚಿತ್ರ ರೀತಿಯ ಅನುಭವವೂ ನನಗಾಗಲಿಲ್ಲ ಅಂದ. ಎಣ್ಣೆಯ ನಿಶದಲ್ಲಿದ್ದ ಚಿಕ್ಕಪ್ಪ ಹಂಗಂದ್ರೆ ಯಾನ ಅಂದ. ಅದೇ, ಅಲ್ಲಿಯೂ ಯಾವ ದೆವ್ವ ಭೂತ ಏನೂ ಕಾಣಲಿಲ್ಲ ಅಂದ. ಒಂದೇ ದಿನ ನನಗೆ ಹೋಗಿದ್ದು ಕೂಸು ಅಂದಳು ಚಿಕ್ಕಮ್ಮ. ಇಲ್ಲ ಚಿಕ್ಕಮ್ಮ, 4 ರಾತ್ರಿ ಅಲ್ಲಿಗೆ ಹೋಗಿದ್ದೆ, ಆದರೆ 1 ರಾತ್ರಿನೂ ಅಲ್ಲಿ ಏನೂ ಕಾಣಿಸ್ಲಿಲ್ಲ. ಹಂಗಾದ್ರೆ ಅಷ್ಟಕ್ಕೆ ಸುಮ್ಮನಾದೇನೋ ಅಂದ ಮಹಾದೇವ. ಇಲ್ಲ ಕಣೋ, ನಾನು ಅಷ್ಟಕ್ಕೆ ಸುಮ್ಮನಾಯ್ತೀನ. ಊರಿನಲ್ಲಿ ನನಗೊಬ್ಬ ಆತ್ಮೀಯ ಸ್ನೇಹಿತನಿದ್ದ. ಅವನ ಹೆಸರು ಅಪ್ಪಾಜಿ ಅಂತ. ಅವನು ನಯನಕ್ಷತ್ರಿಯ ಸಮುದಾಯಕ್ಕೆ ಸೇರಿದವನು. ಇಲ್ಲಿ ನಯನಕ್ಷತ್ರಿಯ ಅನ್ನುವ ಪದಕ್ಕೆ ಲೇಖಕರು ಅಡಿಟಿಪ್ಪಣಿಯಲ್ಲಿ ಈ ರೀತಿ ವಿವರಣೆಯನ್ನು ಕೊಟ್ಟಿದ್ದಾರೆ. ನಯನಕ್ಷತ್ರಿಯರನ್ನು ಭಜಂತ್ರಿಗಳು, ಭಂಡಾರಿಗಳು ಎಂದು ಹಾಗೂ ಗ್ರಾಮೀಣ ಭಾಷೆಯಲ್ಲಿ ಹಜಾಮರು ಎಂಬ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತಾರೆ. ತೆಲುಗು ಮಾತನಾಡುವವರನ್ನು ಕಡಪದವರು ಎಂದು ಕರೆಯುತ್ತಾರೆ. ಇವರ ಸಾಂಪ್ರದಾಯಿಕ ಕಸುಬೆಂದರೆ ಸಂಗೀತ, ವಾದ್ಯ ಸಂಗೀತ, ಕ್ಷೌರಿಕ ವೃತ್ತಿಗಳನ್ನು ಮಾಡುತ್ತಾರೆ. ಕೆಲವರು ಕೃಷಿಯನ್ನೂ ಕೂಡ ಅವಲಂಬಿಸಿರುತ್ತಾರೆ. ಮತ್ತೆ ಕಥೆಯ ಕಡೆಗೆ ಬರೋಣ. ಈ ಅಪ್ಪಾಜಿ ಕೊಡಗಿನ ಸಮೀಪದ ಹೊಸಳ್ಳಿ ಗ್ರಾಮದವನು. ಅವನು ನನಗೆ ಗೆಳೆಯನಾದಾಗ ನಾನು 10ನೇ ತರಗತಿಯಲ್ಲಿ ಓದುತ್ತಾ ಇದ್ದೆ.
ಅವನು ವಯಸ್ಸಿನಲ್ಲಿ ನನಗಿಂತ 3-4 ವರ್ಷ ಹಿರಿಯ, ಒಳ್ಳೆ ಮೈ ಕೈ ತುಂಬಿಕೊಂಡು ದೃಢಕಾಯನಾಗಿದ್ದ ಆಳು. ಅಪ್ಪಾಜಿ ನಮ್ಮೂರಿಗೆ ಡೋಲ್ಪಾಟ ಕಲಿಯೋಕೆ ಅಂತ ಬಂದು ಸೇರ್ಕೊಂಡಿದ್ದ. ನಮ್ಮೂರಿನಲ್ಲಿ ತಮಿಳುನಾಡಿನಿಂದ ಬಂದು ನೆಲೆ ನಿಂತಿದ್ದ ಒಬ್ಬ ಒಳ್ಳೆಯ ಡೋಲ್ ಮಾಸ್ಟರ್ ಇದ್ರು. ಅವರ ಬಳಿಯಲ್ಲಿ ಇವನು ಸಾಯಂಕಾಲದ ಹೊತ್ತಿನಲ್ಲಿ ಡೋಲ್ಪಾಟ ಅಭ್ಯಾಸ ಮಾಡ್ತಾ ಇದ್ದ. ಇನ್ನು ಬೆಳಗಿನ ಹೊತ್ತು ಏರ್ ಕಟಿಂಗ್ ಸೆಲೂನ್ನಲ್ಲಿ ಕಟಿಂಗ್ ಶೇವಿಂಗ್ ಕೆಲಸ ಮಾಡ್ತಾ ಇದ್ದ. ಅವನು ನಂಬಿಕೆಯಾಗಿ ಕಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆದ್ದರಿಂದ ಅದರ ಓನರ್ ಅಪ್ಪಾಜಿಗೇನೆ ಕಟಿಂಗ್ ಶಾಪನ್ನು ವಹಿಸಿಕೊಟ್ಟಿದ್ರು. ಅವನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡಿಕೊಳ್ಳೋನು. ಸಾಯಂಕಾಲ ಗುರುಗಳ ಬಳಿಯಲ್ಲಿ ಡೋಲ್ಪಾಟ ಅಭ್ಯಾಸ ಮಾಡೋನು. ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಹೋಟೆಲ್ನಲ್ಲಿ ತಿಂಡಿ ಊಟ ಮಾಡಿಕೊಳ್ಳೋನು. ಈ ಅಪ್ಪಾಜಿ ನನಗೆ ದಿನದಿಂದ ದಿನಕ್ಕೆ ಹತ್ತಿರವಾದ ಆತ್ಮೀಯ ಗೆಳೆಯನೂ ಆದ. ಅಪ್ಪಾಜಿ ನಾನು ಹೀಗೆ ಒಂದ್ಸಾರಿ ಮಾತನಾಡ್ತಾ ಇದ್ದಾಗ ಅವನ ಬಳಿ ದೆವ್ವ ಭೂತಗಳ ಬಗ್ಗೆ ನನಗಿದ್ದ ಕುತೂಹಲವನ್ನು ಹೇಳಿದೆ. ಅದಕ್ಕೆ ಅವನು ಕೂಡ ಆಸಕ್ತಿ ತೋರಿಸಿದ. ಬಹಳ ವರ್ಷಗಳಿಂದ ನನಗೂ ಈ ದೆವ್ವ ಭೂತಗಳನ್ನು ನೋಡಬೇಕು ಅಂತ ಆಸೆ ಅಂದ. ಅದಕ್ಕೆ ನಾನು ನನ್ನ ಅನುಭವಗಳನ್ನು ಹೇಳ್ಕೊಂಡೆ. ಆಗ ನಾವಿಬ್ಬರು ಜೊತೆಯಾದ್ವಿ. ನಂತರದ ದಿನಗಳಲ್ಲಿ ನಾವಿಬ್ಬರು ಏನಾದರೂ ಮಾಡಿ ದೆವ್ವ ಭೂತಗಳನ್ನು ನೋಡಲೇಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅದಕ್ಕೆ ಅವನು ಹೇಳ್ದ, ಯಾರಾದರೂ ವಯಸ್ಸಾದ ಹಳಬರನ್ನು ಸರಿಯಾಗಿ ವಿಚಾರಿಸಿ ತಿಳ್ಕೊ ಅಂದ. ನಾನು ಊರಿನಲ್ಲಿ ಇನ್ನೂ ವಯಸ್ಸಾದ ಹಿರಿಯರ ಹತ್ರ ವಿಚಾರಿಸಿದೆ. ಅವರು ಕೂಡ ಮೊದಲು ಹೇಳಿದವರ ರೀತಿಯನ್ನೇ ಹೇಳಿದ್ರು. ಸ್ಮಶಾನದಲ್ಲಿ ದೆವ್ವ ಭೂತಗಳು ವಾಸ ಮಾಡ್ತವೆ. ಇನ್ನು ನಮ್ಮೂರಿನ ಹೊಳೆಯ ದಡದಲ್ಲಿ ದೆವ್ವ ಭೂತಗಳು ಇದ್ದಾವೆ. ಅಯ್ಯೋ, ಅವಂತೂ ಭಯಂಕರ. ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಬರೋ ಬಸ್ಸು, ಕಾರು, ಲಾರಿಗಳನ್ನೇ ಅಟ್ಟಗಟ್ಟಿ ನಿಲ್ಲಿಸ್ಬಿಡ್ತವೆ ಅಂದರು. ಮತ್ತೆ ಆತ್ಮಹತ್ಯೆ ಮಾಡ್ಕೊಂಡವರು, ಕೊಲೆಯಾದವರು ಮತ್ತು ಆಕ್ಸಿಡೆಂಟ್ ಆದವರನ್ನು ತಂದು ಹೆಣ ಕುಯ್ಯೋ ಮನೆಯಲ್ಲಿ ಕುಯ್ತಾರೆ. ಅವರೆಲ್ಲ ಅಲ್ಲೇ ದೆವ್ವ ಭೂತಗಳಾಗ್ತಾರೆ ಅಂದರು. ಹಾಗೆ ದೆವ್ವ ಭೂತಗಳು, ಪೀಡೆ ಪಿಶಾಚಿಗಳು ಸಾಮಾನ್ಯವಾಗಿ ಕಠಿಣವಾದಂತಹ ಅಮಾವಾಸ್ಯೆಯ ದಿನ ಮಧ್ಯರಾತ್ರಿ 12 ಗಂಟೆ ಹೊತ್ತಿನಲ್ಲಿ ಕಾಣಿಸ್ತವೆ ಅಂತ ಹೇಳಿದ್ರು. ನಾನು ಈ ವಿಚಾರವನ್ನೆಲ್ಲ ತಿಳ್ಕೊಂಡು ಅಪ್ಪಾಜಿಗೆ ಹೇಳಿದೆ. ಅವನು ಧೈರ್ಯವಂತ. ಸರಿ, ಹಾಗಾದರೆ ನಾವು ಇನ್ನು ಮುಂದೆ ಅಮಾವಾಸ್ಯೆಯ ರಾತ್ರಿಗಳಲ್ಲೇ ಅಲ್ಲಿಗೆ ಹೋಗೋಣ ಅಂದ. ಹಾಗೆ ನಾನು ಮನೆಯಲ್ಲಿ ಸುಳ್ಳು ಹೇಳಿ ಅಪ್ಪಾಜಿ ರೂಮ್ನಲ್ಲೇ ಓದ್ಕೊಂಡು ಅಲ್ಲೇ ಮನೆ ಕಳ್ತೀನಿ ಅಂತ ಹೇಳಿ ಬಂದು ಬಿಡ್ತಿದ್ದೆ. ನಾವಿಬ್ಬರು ಕೆಲವು ಕತ್ತಲ ರಾತ್ರಿಗಳಲ್ಲಿ, ಅಮಾವಾಸ್ಯೆಯ ರಾತ್ರಿಗಳಲ್ಲಿ, ಹಾಗೆ ಅವರು ಹೇಳಿದ್ದಂತೆ ಕಠಿಣ ಅಮಾವಾಸ್ಯೆಯ ಅಂದರೆ ಭೀಮನ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ ಅಂತ ಕಠಿಣ ಅಮಾವಾಸ್ಯೆಯ ದಿನಗಳಲ್ಲಿ ಮಧ್ಯರಾತ್ರಿ 12 ಗಂಟೆಯ ಸಮಯಕ್ಕೆ ಆ ಸ್ಥಳಗಳಿಗೆ ಹೋಗ್ತಾ ಇದ್ವಿ. ಅಲ್ಲೆಲ್ಲ ಸುತ್ತಾಡ್ತಾ ಇದ್ವಿ. ಸಮಾಧಿಗಳ ಮೇಲೆ, ಹೊಳೆಯ ದಡದಲ್ಲಿ ಹೆಣ ಕುಯ್ಯೋ ಮನೆಯ ಜಗುಲಿಯ ಮೇಲೆ ಕೂತ್ಕೊಳ್ತಾ ಇದ್ವಿ.